ಶಿಡ್ಲಘಟ್ಟ ಪ್ರೇಮಿಗಳ ಬಾಳಿಗೆ ಬೆಳಕಾದ ಶಿಡ್ಲಘಟ್ಟ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್. ಪ್ರೇಮಿಗಳಿಗೆ ಕಾನೂನು ರಕ್ಷಣೆ ನೀಡಿ ಮಾನವೀಯತೆಯ ಮಾದರಿಯಾದ ಶಿಡ್ಲಘಟ್ಟ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸಿದ್ಧಾರ್ಥನಗರದ ನಿವಾಸಿಗಳಾದ ಯುವ ಪ್ರೇಮಿಗಳು ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದು, ಮನೆಯವರ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಓಡಿ ಹೋಗಿ ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದರು. ಈ ಸಂಬಂಧ ಇಬ್ಬರೂ ಕಾಣೆಯಾಗಿದ್ದಾರೆಂದು 2 ದಿನಗಳ ಹಿಂದೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅದರಂತೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ದಂಪತಿಯನ್ನು ಧರ್ಮಸ್ಥಳದಲ್ಲಿ ಪತ್ತೆಹಚ್ಚಿ ಶಿಡ್ಲಘಟ್ಟ ಠಾಣೆಗೆ ಕರೆತಂದರು. ಇಬ್ಬರೂ ತಮ್ಮ ಇಷ್ಟದಂತೆ ಮದುವೆಯಾಗಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಮಹಿಳಾ ಪ್ರಪಂಚ ಶಕ್ತಿ ರಾಜ್ಯ ಅಧ್ಯಕ್ಷರ ಮುಖಂಡತ್ವದಲ್ಲಿ ನವವಧು ವರರು ಹೂವಿನ ಹಾರ ಬದಲಾಯಿಸಿಕೊಂಡು ಕಾನೂನುಬದ್ಧವಾಗಿ ಜೊತೆಯಾಗಲು ಅವಕಾಶ ಕಲ್ಪಿಸಲಾಯಿತು ಎಂದು ಪಿಎಸ್ಐ ವೇಣುಗೋಪಾಲ್ ತಿಳಿಸಿದ್ದಾರೆ. ವೇಣುಗೋಪಾಲ್ ಅವರು ಯುವ ಪ್ರೇಮಿಗಳಿಗೆ ಹೆಲ್ಮೆಟ್ ವಿತರಿಸಿ ಮುಂದಿನ ದಿನಗಳಲ್ಲಿ ದ್ವಿಚಕ್ರ ವಾಹನದಲ್ಲಿ ತೆರಳುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕೆಂದು ಸಲಹೆ ನೀಡಿದರು. ಜೊತೆಗೆ ಹಾಜರಿದ್ದ ಎಲ್ಲರಿಗೆ ಸಿಹಿ ವಿತರಿಸಿ ನವದಂಪತಿ ಪ್ರೇಮಿಗಳಿಗೆ ಆಶೀರ್ವಾದ ಮಾಡಿದರು. ಹುಡುಗಂದು ಶಿಡ್ಲಘಟ್ಟನೆ, ಹುಡುಗಿದು ಶಿಡ್ಲಘಟ್ಟನೆ. ಹುಡುಗಿನ ನಾಯನಹಳ್ಳಿಯಿಂದ ಹುಡುಗಿ ಹೋಗಿದ್ಲು ಅಂತ ನಮ್ಮ ಕಂಪ್ಲೇಂಟ್ ಬಂದಿದ್ದು ಮಹಿಳಾ ಇದಕ್ಕೆ. ನಮ್ಮದು ಮಹಿಳಾ ಪ್ರಪಂಚ ಶಕ್ತಿ ಅಂತ ಹೇಳಿ ಮಹಿಳಾ ರಾಜ್ಯಾಧ್ಯಕ್ಷರು ನಾವು ಹೋಗಿ ಹುಡುಗಿನ ಕರ್ಕೊಬಂದು ಮದುವೆ ಮಾಡಿದ್ವಿ. ಮೇಡಮ್, ಅವ್ರ ಪೋಷಕರು ಏನಾದರೂ ಆರೋಪ ವಿರುದ್ಧ ಇತ್ತಾ ಏನಾದರೂ? ಒಂದು ಹೆಲ್ಮೆಟ್ ಅನ್ನು ಗಿಫ್ಟ್ ಆಗಿ ನೀಡ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಹೆಲ್ಮೆಟ್ ಹಾಕೊಂಡೆ ಇಬ್ರು ಹೋಗ್ಬೇಕು. ಹಾಂ ಸರ್, ಹೇಳಿ. ಜೋಡಿ ಇಬ್ರು ಇದ್ದಾರೆ, ಒಂದು ಹೆಲ್ಮೆಟ್ ಬಹಳ ಖುಷಿಯಿಂದ ಇದ್ದಾರೆ ಇವರು. ನಮಸ್ಕಾರ. ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಮಿಸ್ಸಿಂಗ್ ಕೇಸು ಪ್ರಕರಣ ದಾಖಲಾಗಿತ್ತು. ಅದರಂತೆ ಈ ಜನ ಇವ್ರನ್ನ ಪತ್ತೆ ಹಚ್ಚಿ ಸಂಬಂಧಪಟ್ಟವನ್ನು ಪತ್ತೆ ಹಚ್ಚಿದಾಗ ಈ ಥರ ಇಬ್ಬರು ಹೋಗಿ ಧರ್ಮಸ್ಥಳದಲ್ಲಿದ್ದರು. ನಿನ್ನೆ ಧರ್ಮಸ್ಥಳದಿಂದಾನೆ ಕರ್ಕೊಂಬಂದು ಈ ಜನ ಅವರು ತಂದೆ ತಾಯಿ ಒಪ್ಪಿಗೆ, ಹುಡುಗಿಯವ್ರ ತಂದೆ ತಾಯಿ ಮತ್ತು ಹುಡುಗನವ್ರ ತಂದೆ ತಾಯಿ ಮತ್ತು ಅವರೆಲ್ಲ ಹಿರಿಯರು ಒಪ್ಪಿಗೆ ಮೇರೆಗೆ ಇದನ್ನು ಒಬ್ಬರಿಗೊಬ್ಬರು ಪ್ರೀತಿಸಿದ್ದಾರೆ. ಅವ್ರು ಮದುವೆ ಮಾಡ್ಕೊಂಡಿದ್ದಾರೆ. ಸರ್, ಏನು ಧರ್ಮಸ್ಥಳದಲ್ಲೇ ಮದುವೆ ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮದುವೆ ಆದ್ರ ಸರ್? ಇಲ್ಲ, ಧರ್ಮಸ್ಥಳದಲ್ಲೇ ಅವ್ರು ತಾಳಿ ಕಟ್ಕೊಂಡಿದ್ರು. ಈಗ ಇಲ್ಲಿ 6 ಅವರು ಹಿರಿಯರ ಸಮ್ಮುಖದಲ್ಲಿ 6 ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸರ್, ಅವ್ರ ತಂದೆ ಬಂದಿದ್ದಾರಾ ಇಲ್ಲಿಗೆ? ಎಲ್ಲ ಬಂದಿದ್ದಾರೆ. ಇಬ್ಬರು ತಂದೆ ಬಂದಿದ್ದಾರೆ ಸರ್? ಎಲ್ಲ ಒಪ್ಪಿಗೆಯಿಂದಾನೆ ನಡೆದಿದೆ. ಓಕೆ ಸರ್.